ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಷ್ಮಾ. ಸಚಿವ ಆಕಾಂಕ್ಷಿಗಳಿಗೆ ಸಿಎಂ ಯಡಿಯೂರಪ್ಪ ಕೊಟ್ಟ ಗುಡ್ ನ್ಯೂಸ್ ಏನು? ಸಾಹುಕಾರ ವಿರುದ್ಧ ಹೊನ್ನಾಳಿ ಹೋರಿ ಸಿಡಿದೇಳೋಕೆ ಕಾರಣ ಏನು? ಕನಕಪುರ ಬಂಡೆಗೆ ಎನ್ಟಿಬಿ ಹಾಕಿದ ವಿಡಿಯೋ ಸವಾಲೇನು? 5 ವರ್ಷದ ಬಾಲಕನನ್ನ ಬಲಿ ಪಡೆದದ್ದು ಹೇಗೆ ಎಂಬ ಸ್ವರೂಪಿ ಲಿಫ್ಟ್, ಇದೆಲ್ಲವನ್ನು ನೋಡೋಣ. ಮಧುಕರ್ ಅಂಗೂರ್ 107 ಕೋಟಿ ವಂಚಿಸಿದ್ದು ಹೇಗೆ? ಉದ್ಯಮಿಗೆ ಬೆಂಬಲವಾಗಿ ನಿಂತ ಮಾಜಿ ಸಚಿವರು ಯಾರು? ಇಡಿ ವಿಚಾರಣೆ ವೇಳೆ ಅಂಗೂರ್ ಬಾಯ್ಬಿಟ್ಟಿದ್ದು ಏನು? ಇದೆಲ್ಲವನ್ನು ನೋಡೋಣ. ಸಚಿವರಿಗೆ ಉರುಳು ನ್ಯೂಸ್ ಟಾಪ್ 9 ನಲ್ಲಿ. ಟಿವಿ9 ಮತ್ತೊಂದು ಸ್ಫೋಟಕ ಸುದ್ದಿ ಬಯಲು ಮಾಡಿದೆ. ಐಎಂಎ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಮಾಜಿ ಸಚಿವ ರೋಷನ್ ಬೇಗ್ ಲಾಕ್ ಆದಂತೆ ಮತ್ತೊಬ್ಬ ಮಾಜಿ ಸಚಿವರಿಗೆ ವಂಚನೆ ಕೇಸ್ ಉರುಳಾಗುವ ಸಾಧ್ಯತೆ ಇದೆ. 4ನೇ ಪತ್ನಿ ಜೊತೆ ಸೇರಿ ಉದ್ಯಮಿ ವಂಚಿಸಿದ್ದು ಹಾಲಿ ಮಾಜಿ ಸಚಿವರಿಗೆ ಕೋಟಿ ಕೋಟಿ ಹಣ ಸಂದಾಯ ಮಾಡಿದ್ದಾನೆ ಎನ್ನಲಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 107 ಕೋಟಿ ರೂಪಾಯಿ ವಂಚನೆ ಪ್ರಕರಣವಿದು. ಬೆಂಗಳೂರಿನ ಆನೇಕಲ್ ಬಳಿ ಇರುವ ಅಲಯನ್ಸ್ ಯೂನಿವರ್ಸಿಟಿಯ ಉಚ್ಚಾಟಿತ ಚಾನ್ಸಲರ್ ಮಧುಕರ್ ಅಂಗೂರ್ ಮಾಜಿ ಸಚಿವರ ಬಗ್ಗೆ ಸ್ಫೋಟಕ ಹೇಳಿಕೆ ನೀಡಿದ್ದಾನೆ. ಈಗಾಗಲೇ ಮಧುಕರ್ ಅಂಗೂರ್ ವಿರುದ್ಧ ಫೆಮಾ ಮನಿ ಲಾಂಡ್ರಿಂಗ್ ಕೇಸ್ ದಾಖಲಾಗಿದ್ದು ಜಾರಿ ನಿರ್ದೇಶನಾಲಯದ ವಿಚಾರಣೆ ವೇಳೆ ಮಾಜಿ ಸಚಿವರ ಹೆಸರು ಬಾಯ್ಬಿಟ್ಟಿದ್ದಾನೆ. ಅಕ್ರಮ ಹಣ ವರ್ಗಾವಣೆ ಆರೋಪಿಯ ಬೆನ್ನಿಗೆ ಮಾಜಿ ಸಚಿವ ಜಮೀರ್ ಅಹಮದ್ ನಿಂತಿರುವ ಶಂಕೆ ವ್ಯಕ್ತವಾಗಿದೆ. ಐಎಂಎ ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಮನ್ಸೂರ್ ಅಲಿ ಖಾನ್ಗೆ ಸಹಾಯ ಮಾಡುತ್ತಲೇ 106 ಕೋಟಿ ರೂಪಾಯಿಯನ್ನ ರೋಷನ್ ಬೇಗ್ ಪಡೆದಿದ್ದಾರೆ ಎನ್ನಲಾಗಿದೆ. ಇಲ್ಲೂ ಕೂಡ ಅದೇ ರೀತಿ ಸಹಾಯ ಮಾಡ್ತೇವೆ, ಕೋಟಿ ಕೋಟಿ ಹಣ ಪಡೆದಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಕೋಟಿ ಕೋಟಿ ಖಜಾನೆ ಗಳಿಸಿದ ಉದ್ಯಮಿಗಳಿಗೆ ಮಾಜಿ ಸಚಿವರ ಕೃಪಾ ಕಟಾಕ್ಷವಿದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಅಲಯನ್ಸ್ ವಿವಿಯ ಉಚ್ಚಾಟಿತ ಚಾನ್ಸಲರ್ ಮಧುಕರ್ ಅಂಗೂರ್ ಹಾಗೂ ಆತನ 4ನೇ ಪತ್ನಿ ಪ್ರಿಯಾಂಕಾ ವಿರುದ್ಧ 2ನೇ ಕೇಸ್ ದಾಖಲಾಗಿದೆ. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ, ಮನಿ ಲಾಂಡ್ರಿಂಗ್ ಪ್ರಕರಣಗಳು ರಿಜಿಸ್ಟರ್ ಆಗಿದೆ. ಬರೋಬ್ಬರಿ 107 ಕೋಟಿ ರೂಪಾಯಿ ಹಣವನ್ನು ವಿದೇಶದ ವಿವಿಧ ಕಂಪನಿಗಳಲ್ಲಿ ಹೂಡಿಕೆ ಮಾಡಿರುವ ಆರೋಪವಿದೆ. ಮೂಲತಃ ಅಮೆರಿಕ ಪ್ರಜೆಯಾಗಿರುವಂತಹ ಮಧುಕರ್ ಅಂಗೂರ್ ಬೆಂಗಳೂರಿನಲ್ಲಿ ಕಂಪನಿ ತೆರೆದು ಅದರ ಮೂಲಕ ಸರ್ಕಾರದ ಯಾವುದೇ ಅನುಮತಿಯನ್ನ ಇಲ್ಲದೆ ಚಿಕಾಗೋ ಸೇರಿದಂತೆ ವಿದೇಶದ ಹಲವು ಕಡೆ ಭಾರಿ ಹಣ ಹೂಡಿಕೆ ಮಾಡಿದ್ದಾರೆ. ಅಲ್ಲದೆ ಚಿಕಾಗೋದಲ್ಲಿ ಕೆಲ ಫ್ಲಾಟ್ಗಳನ್ನು ಖರೀದಿ ಮಾಡಿದ್ದು ಜೊತೆಗೆ 4ನೇ ಪತ್ನಿ ಪ್ರಿಯಾಂಕಾಗೂ ಹಣ ನೀಡಿದ್ದಾರೆ. ಸರ್ಕಾರಕ್ಕೆ ಮಾಹಿತಿ ನೀಡದೆ ಫೆಮಾ ಕಾಯ್ದೆ ಉಲ್ಲಂಘಿಸಿ ವರ್ಗಾವಣೆ ಮಾಡಿದ್ದು ಜಾರಿ ನಿರ್ದೇಶನಾಲಯ ಇಸಿಐಆರ್ ದಾಖಲಿಸಿಕೊಂಡಿದೆ. 2010ರಲ್ಲಿ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದ ಮಧುಕರ್ ಅಂಗೂರ್ ಬಳಿಕ ಅಲಯನ್ಸ್ ವಿವಿ ಚಾನ್ಸಲರ್ ಆಗಿ ಅಧಿಕಾರ ವಹಿಸಿಕೊಂಡಿದ್ರು. 2010ರಿಂದ 2017ರವರೆಗೆ ಚಾನ್ಸಲರ್ ಆಗಿದ್ದಂತಹ ಮಧುಕರ್ ಅಂಗೂರ್ ಚಾನ್ಸಲರ್ ಆಗಿದ್ದಾಗ ಕೋಟಿ ಕೋಟಿ ಹಣ ಲೂಟಿ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಮಧುಕರ್ ಅಂಗೂರ್ ಕೃತ್ಯಕ್ಕೆ ಆತನ 4ನೇ ಪತ್ನಿ ಪ್ರಿಯಾಂಕಾ ಸಾಥ್ ನೀಡಿದ್ದು ಅಲಯನ್ಸ್ ವಿವಿ ಹಣ, ವಿಶ್ವವಿದ್ಯಾಲಯದ ಪ್ರಾಯೋಜಿತ ಕಂಪನಿಗಳ ಹಣ, ವಿದ್ಯಾರ್ಥಿಗಳ ಅಡ್ಮಿಷನ್ ಹಣ, ಸ್ಕಾಲರ್ಶಿಪ್ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ. 107 ಕೋಟಿ ವಂಚಿಸಿ ವಿದೇಶದಲ್ಲಿ ಹೂಡಿಕೆ ಮಾಡಿ ಮಾಜಿ ಸಚಿವನಿಗೆ ಹಣ ಸಂದಾಯ ಮಾಡಿದ್ದಾರೆ ಎನ್ನಲಾಗಿದೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ವಿಚಾರಣೆ ವೇಳೆ ಮಧುಕರ್ ಅಂಗೂರ್ ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದಾನೆ. ಅಕ್ಟೋಬರ್ 7ರಂದು ವಿಚಾರಣೆಗೆ ಹಾಜರಾಗಿದ್ದ ಮಧುಕರ್ ಮಾಜಿ ಸಚಿವ ಜಮೀರ್ ಅಹಮದ್ಗೆ ಹಣ ಸಂದಾಯವಾಗಿದೆ ಅಂತ ತಿಳಿಸಿದ್ದಾರೆ. ಜಮೀರ್ ಅಹಮದ್ ಕೈಗೆ ಬರೋಬ್ಬರಿ 50 ಕೋಟಿ ರೂಪಾಯಿ ಹಣ ಸೇರಿದೆಯಂತೆ. ಜನರಿಗೆ ವಂಚಿಸಿರೋ ಫೌನ್ಜಿ ಕಂಪನಿಯಾದ ಇಂಜಾಟ್ನ ಎಂಡಿ ಮಸೂಬುದ್ದೀನ್ ಎಸ್ ಮುಖಾರಂ ಮೂಲಕ ಹಣ ಸಂದಾಯ ಮಾಡಲಾಗಿದೆ ಅಂತ ವಿಚಾರಣೆ ವೇಳೆ ಹೇಳಿದ್ದಾನೆ ಎನ್ನಲಾಗಿದೆ. ಐಎಂಎ ಬಹುಕೋಟಿ ವಂಚನೆ ಪ್ರಕರಣದಲ್ಲೂ ಮಾಜಿ ಸಚಿವ ರೋಷನ್ ಬೇಗ್ ನೇರವಾಗಿ ಮನ್ಸೂರ್ ಖಾನ್ನಿಂದ ಹಣ ಪಡೆಯದೆ 3-4 ಕೈಗಳು ಬದಲಾಗಿ ಬಳಿಕ ಹಣ ಪಡೆದಿದ್ದಾರೆ ಅಂತ ಹೇಳಲಾಗ್ತದೆ. ಇಲ್ಲಿಯೂ ಅದೇ ರೀತಿ ನಡೆದಿದ್ದು ಇಂಜಾಜ್ನ ಎಂಡಿ ಮಸೂಬುದ್ದೀನ್ ಎಸ್ ಮುಖಾರಾಮ್ ಮೂಲಕ ಹಣ ಸಂದಾಯ ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ತನ್ನ ಮೇಲಿನ ಆರೋಪದಿಂದ ಬಚಾವಾಗಲು ಮತ್ತೊಬ್ಬರ ಮೂಲಕ ಮಾಜಿ ಸಚಿವ ಜಮೀರ್ ಅಹಮದ್ಗೆ 50 ಕೋಟಿ ಹಣ ಸಂದಾಯ ಮಾಡಿರುವುದಾಗಿ ಇಡಿ ಅಧಿಕಾರಿಗಳಿಗೆ ಮಧುಕರ್ ಅಂಗೂರ್ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ 107 ಕೋಟಿ ರೂಪಾಯಿ ವಂಚನೆ ಕೇಳಿಬಂದಿರುವಂತಹ ಮಧುಕರ್ ಅಂಗೂರ್ ವಿರುದ್ಧ ಈ ಹಿಂದೆ ಅತ್ಯಾಚಾರ ಹಾಗೂ ಅಧಿಕಾರದ ದುರ್ಬಳಕೆ ಆರೋಪದ ಪ್ರಕರಣಗಳು ದಾಖಲಾಗಿದ್ವು. ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್ ಸಂಬಂಧ ಚಾರ್ಜ್ ಶೀಟ್ ಸಹ ಸಲ್ಲಿಸಲಾಗಿದೆ. ಇನ್ನು ವಂಚನೆ ಪ್ರಕರಣ ಸಂಬಂಧ ಜಾರಿ ನಿರ್ದೇಶನಾಲಯಕ್ಕೆ ಬ್ಯಾಂಕ್ ಖಾತೆಯ ಡಾಕ್ಯುಮೆಂಟ್ಸ್ ಹಾಗೂ ವ್ಯವಹಾರಗಳ ಬಗ್ಗೆ ದಾಖಲೆ ಸಲ್ಲಿಕೆ ಮಾಡಲಾಗಿದೆ. ಹೀಗಾಗಿ ಮಧುಕರ್ ಅಂಗೂರ್ ಹೇಳಿಕೆಗಳನ್ನು ಆಧರಿಸಿ ಅಧಿಕಾರಿಗಳು ತನಿಖೆ ಮಾಡುತ್ತಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಮತ್ತಷ್ಟು ವಿಳಂಬವಾಗುತ್ತಾ? ಮೋದಕ ಪ್ರಿಯನ ಹೆಸರಲ್ಲಿ ಮಾದಕ ವಸ್ತುವಿನ ಸಪ್ಲೈ ಹೇಗೆ ನಡೀತಾ ಇತ್ತು? ಸಿಎಂ ರಾಜಕೀಯ ಕಾರ್ಯದರ್ಶಿ ಆರೋಗ್ಯ ಹೇಗಿದೆ? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ.
ಸಚಿವ ಸಂಪುಟ ವಿಸ್ತರಣೆ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ. ಗ್ರೇಟರ್ ಹೈದರಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಬ್ಯುಸಿಯಾಗಿದ್ದು ಗ್ರಾಮ ಸ್ವರಾಜ್ ಯಾತ್ರೆಯಲ್ಲಿ ನಳಿನ್ ಕುಮಾರ್ ಪಾಲ್ಗೊಂಡಿದ್ದಾರೆ. ಡಿಸೆಂಬರ್ 5ರವರೆಗೆ ಗ್ರಾಮ ಸ್ವರಾಜ್ ಯಾತ್ರೆ ನಡೆಯಲಿದ್ದು ಡಿಸೆಂಬರ್ 4-5ರಂದು ಬೆಳಗಾವಿಯಲ್ಲಿ ಪಕ್ಷದ ವಿಶೇಷ ಸಭೆ ನಡೆಯಲಿದೆ. ಅಲ್ಲದೆ ಡಿಸೆಂಬರ್ 7ರಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗಲಿದೆ. ಅಲ್ಲದೆ ಸಿಎಂ ದೆಹಲಿಗೆ ಹೋಗುವ ಬಗ್ಗೆ ವರಿಷ್ಠರಿಂದ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ಈ ಎಲ್ಲಾ ಕಾರಣಗಳಿಂದ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಳಂಬವಾಗಲಿದೆ ಎನ್ನಲಾಗುತ್ತಿದೆ. ಡ್ರಗ್ಸ್ ಮಾತ್ರೆ ಆಯಿತು, ಡ್ರಗ್ಸ್ ಚಾಕ್ಲೇಟ್ ಆಯಿತು. ಇದೀಗ ದೇವರ ಹೆಸರಿನಲ್ಲೂ ಮಾದಕ ದ್ರವ್ಯ ಬರ್ತಾ ಇದೆ. ಪೇಪರ್ ಸ್ಟಾಂಪ್ ಮೇಲೆ ವಿನಾಯಕನ ಚಿತ್ರ ಅಂಟಿಸಿ ಡ್ರಗ್ಸ್ ಸಪ್ಲೈ ಮಾಡೋದು ಬೆಳಕಿಗೆ ಬಂದಿದೆ. ನೆದರ್ಲೆಂಡ್ನಿಂದ ಸ್ಟಾಂಪ್ ಮೂಲಕ LSD ಡ್ರಗ್ಸ್ ಕಳಿಸಿ ಇಡೀ ಬೆಂಗಳೂರಿಗೆ ಕಿಲಾಡಿಗಳು ಕಿಕ್ಕೇರಿಸುತ್ತಿದ್ರು. ದೇವರ ಸ್ಟಾಂಪ್ ಅಂದ್ರೆ ಅನುಮಾನ ಬರುವುದಿಲ್ಲ ಎಂದು ಖತರ್ನಾಕ್ ಪ್ಲಾನಿಂಗ್ ಮಾಡಿದ್ದು ಸ್ಟಾಂಪ್ ಪೇಪರ್ ಅನ್ನ ಬಾಯಲ್ಲಿ ಇಟ್ಕೊಂಡ್ರೆ ಕಿಕ್ಕೇರುತ್ತದೆ. ಕೇರಳದಿಂದ ರಾಜಧಾನಿ ಬೆಂಗಳೂರಿನ ಆಸ್ಪತ್ರೆ ಅಡ್ರೆಸ್ಗೆ ದೇವರ ಹೆಸರಿನ ಡ್ರಗ್ಸ್ ಕೊರಿಯರ್ ಮಾಡಲಾಗಿತ್ತು. ಕೇರಳದ ಕೊಟ್ಟಾಯ ಮೂಲಕ ಅರುಣ್ ಹಾಗೂ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಬಳಿಯ ಸ್ಪರ್ಶ್ ಅಂಡ್ ಹೆಲ್ತ್ ಸಿಟಿಯ ಎಕ್ಸ್ರೇ ಟೆಕ್ನಿಷಿಯನ್ ಅರುಣ್ ಸ್ನೇಹಿತರಾಗಿದ್ದರು. ಅರುಣ್ ಅಡ್ರೆಸ್ಗೆ ಪೇಪರ್ ಸ್ಟಾಂಪ್ನ ಗಣೇಶ್ ಸಪ್ಲೈ ಮಾಡ್ತಿದ್ದ. ಅಸಲಿಗೆ ಕೊರಿಯರ್ನಲ್ಲಿ ಏನ್ ಬರುತ್ತೆ ಅಂತ ಅರುಣ್ಗೂ ಕೂಡ ಗೊತ್ತಿರಲಿಲ್ಲ. ಹಾಸ್ಪಿಟಲ್ ಅಡ್ರೆಸ್ ಇದ್ರೆ ಯಾರಿಗೂ ಅನುಮಾನ ಬರುವುದಿಲ್ಲ ಎಂದು ಆಸ್ಪತ್ರೆ ವಿಳಾಸಕ್ಕೆ ಗಣೇಶ್ ಡ್ರಗ್ಸ್ ಕಳಿಸ್ತಾ ಇದ್ದ. ಬಳಿಕ ಬೆಂಗಳೂರಿನಲ್ಲಿ ಡ್ರಗ್ಸ್ ಸಪ್ಲೈಯರ್ ಆಗಿರುವಂತಹ ಅಮಲ್ ಬೈಜು ಕೊರಿಯರ್ ಕಲೆಕ್ಟ್ ಮಾಡ್ಕೊಳ್ತಾನೆ ಎಂದು ತಿಳಿಸಿದ. ಕೊರಿಯರ್ ಅಷ್ಟೇ ತಾನೆ ಅಂತ ಅರುಣ್ ಕೂಡ ಸುಮ್ಮನಾಗಿದ್ದ. ಬೆಂಗಳೂರಿನಲ್ಲಿ ದಿನೇ ದಿನೇ ಡ್ರಗ್ಸ್ ಕೇಸ್ಗಳು ಹೆಚ್ಚಾಗ್ತಾ ಇದ್ದು ಕೊರಿಯರ್ ಪೋಸ್ಟ್ಗಳ ಮೇಲೆ ಕಸ್ಟಮ್ಸ್ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಚಾಮರಾಜಪೇಟೆಯಲ್ಲಿರುವಂತಹ ಪೋಸ್ಟ್ ಆಫೀಸ್ಗೆ ಡ್ರಗ್ಸ್ ಬಂದಿದ್ದು ಇಲ್ಲಿಂದ ಬೆಂಗಳೂರಿನ ಮೂಲೆ ಮೂಲೆಗೆ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು. ಈ ಬಗ್ಗೆ ಸಿಸಿಬಿ ಮಾಹಿತಿ ನೀಡಿದಂತಹ ಕಸ್ಟಮ್ಸ್ ಅಧಿಕಾರಿಗಳು ಗಣೇಶ್ ಕಳಿಸಿದಂತಹ ಪೋಸ್ಟ್ ಮೇಲೆ ನಿಗಾ ಇಟ್ಟಿದ್ರು. ಅದರಂತೆ ಪೋಸ್ಟ್ ಚೆಕ್ ಮಾಡಿದಾಗ ಡ್ರಗ್ಸ್ ಕಳ್ಳಾಟ ಬಯಲಾಗಿತ್ತು. ಪೋಸ್ಟ್ ಕಳಿಸಿದಂತಹ ಗಣೇಶ್ ಅಡ್ರೆಸ್ ಕೊಟ್ಟಿದ್ದಂತಹ ಅರುಣ್ನನ್ನ ಹೆಬ್ಬಗೋಡಿ ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತು ಮಾಹಿತಿ ಸಿಗ್ತಾ ಇದ್ದಂತೆ ಅಮಲ್ ಬೈಜು ಪರಾರಿಯಾಗಿದ್ದಾನೆ. ಕೇರಳದಿಂದ ಪೋಸ್ಟ್ ಮೂಲಕ 400ಕ್ಕೂ ಹೆಚ್ಚು ಸ್ಟಾಂಪ್ ಅನ್ನು ಕಳಿಸಲಾಗಿತ್ತು. ಕೇವಲ 20 ರೂಪಾಯಿ ಕವರ್ನಲ್ಲಿ 15 ಲಕ್ಷದ ಮೌಲ್ಯದ ಡ್ರಗ್ಸ್ ಅನ್ನು ಸಪ್ಲೈ ಮಾಡಿದ್ದು ಕಳೆದ 3-4 ತಿಂಗಳಿನಿಂದ ಡ್ರಗ್ಸ್ ದಂಧೆ ನಡೀತಾ ಇತ್ತು ಎನ್ನಲಾಗಿದೆ. ಪಬ್ ಶ್ರೀಮಂತರ ಪಾರ್ಟಿಗಳೇ ಸಪ್ಲೈಯರ್ಸ್ಗೆ ಟಾರ್ಗೆಟ್ ಆಗಿತ್ತು. ಸ್ಟಾಂಪ್ ಪೇಪರ್ಗೆ ಸ್ಟ್ರಿಪ್ಸ್ ಎಂದು ದಂಧೆಕೋರರು ಹೆಸರಿಟ್ಟಿದ್ದು. ಅಲ್ಲದೆ LSD ಡ್ರಗ್ಸ್ ಇದ್ದಂತಹ ಒಂದು ಸ್ಟಾಂಪ್ಗೆ ಬರೋಬ್ಬರಿ 4,000 ರೂಪಾಯಿ ನಿಗದಿ ಮಾಡಲಾಗಿತ್ತು. ನಿದ್ದೆ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಸಿಎಂ ರಾಜಕೀಯ ಕಾರ್ಯದರ್ಶಿ ಸಂತೋಷ್ ಆರೋಗ್ಯದಲ್ಲಿ ಸಂಪೂರ್ಣ ಚೇತರಿಕೆ ಕಂಡಿದೆ. ಹೀಗಾಗಿ ನಿನ್ನೆ ರಾತ್ರಿ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದ್ದು ಇಂದು ಸಂಜೆ ವೇಳೆಗೆ ಡಿಸ್ಚಾರ್ಜ್ ಮಾಡೋ ಸಾಧ್ಯತೆ ಇದೆ. ಇನ್ನು ಸದಾಶಿವನಗರ ಠಾಣೆಯಲ್ಲಿ ಸಂತೋಷ್ ವಿರುದ್ಧ ಆತ್ಮಹತ್ಯೆಗೆ ಯತ್ನಿಸಿದ ಹಿನ್ನೆಲೆಯಲ್ಲಿ IPC ಸೆಕ್ಷನ್ 309 ಅಡಿ FIR ದಾಖಲಾಗಿದೆ. ಹೀಗಾಗಿ ಇಂದು ಸಂತೋಷ್ರಿಂದ ಪೊಲೀಸರು ಹೇಳಿಕೆ ಪಡೆಯಲಿದ್ದಾರೆ. ಬಹುಮಹಡಿ ಬೆಂಗಳೂರು ವಸತಿ ಯೋಜನೆಯ ಕಾಮಗಾರಿ ಸ್ಥಳಕ್ಕೆ ಸಚಿವ ವಿ ಸೋಮಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆಂಗಳೂರು ಉತ್ತರ ತಾಲೂಕಿನ ಗಾಣಿಗನಹಳ್ಳಿಯಲ್ಲಿ ಕಾಮಗಾರಿ ನಡೀತಾ ಇದೆ. ಸಚಿವ ವಿ ಸೋಮಣ್ಣಗೆ ದಾಸರಹಳ್ಳಿ ಶಾಸಕ ಆರ್ ಮಂಜುನಾಥ್ ಹಾಗೂ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮರಿಸ್ವಾಮಿ ಸಾಥ್ ಕೊಟ್ಟರು. ಸಚಿವ ಆಕಾಂಕ್ಷಿಗಳಿಗೆ ಸಿಎಂ ಕೊಟ್ಟ ಗುಡ್ ನ್ಯೂಸ್ ಏನು? ಧೈರ್ಯ ಇದ್ರೆ ರಿಲೀಸ್ ಮಾಡಿ ಅಂತ DKಶಿಗೆ ಸವಾಲ್ ಹಾಕಿದ್ದು ಯಾರು? ಜೀಪ್ಗೆ ಗಜರಾಜ ಅಡ್ಡ ಬಂದಿತ್ತು ಎಲ್ಲಿ? ಇದೆಲ್ಲವನ್ನು ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಎರಡು ಮೂರು ದಿನದಲ್ಲಿ ಸಂಪುಟ ವಿಸ್ತರಣೆ ಮಾಡುವ ವಿಶ್ವಾಸವಿದೆ ಅಂತ BSY ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದಂತಹ BSY ಇಂದು ಸಂಪುಟ ವಿಸ್ತರಣೆ ಬಗ್ಗೆ ವರಿಷ್ಠರ ಜೊತೆ ಮಾತನಾಡ್ತೇನೆ. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಯಾವುದೇ ಗೊಂದಲವಿಲ್ಲ. ಸಂಪುಟ ವಿಸ್ತರಣೆ ಕುರಿತು ಬೇಗ ಕ್ಲಿಯರ್ ಮಾಡಲು ಹೇಳ್ತೇನೆ ಅಂತ ಸಿಎಂ ತಿಳಿಸಿದ್ದಾರೆ. ಮುಖ್ಯಮಂತ್ರಿ BSY ನಮ್ಮ ಅತ್ಯುನ್ನತ ನಾಯಕರು. ಅವರು ರಾಜ್ಯದಲ್ಲಿ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದವರು. BSY ನೇತೃತ್ವದಲ್ಲೇ ರಾಜ್ಯ ಸರ್ಕಾರ ನಡೀತಾ ಇದೆ ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದ ಆದಿಚುಂಚನಗಿರಿ ಶಾಖಾ ಮಠಕ್ಕೆ ಭೇಟಿ ನೀಡಿದ ವೇಳೆ ಮಾತನಾಡಿದಂತಹ ಸಂಸದೆ ಶೋಭಾ ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದರು. ವಿಡಿಯೋ ರಿಲೀಸ್ ಮಾಡಿ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಧೈರ್ಯ ತೋರಲಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸವಾಲು ಹಾಕಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದಂತಹ ಕಟೀಲು ಸಿಎಂ ರಾಜಕೀಯ ಕಾರ್ಯದರ್ಶಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಿಸಿದಂತೆ DKಶಿ ವಿಡಿಯೋ ವಿಷಯ ಪ್ರಸ್ತಾಪಿಸಿದ್ದಾರೆ. ಆದರೆ ಅವರು ವಿಡಿಯೋ ಬಿಡುಗಡೆಗೊಳಿಸಲಿ ಎಂದಿದ್ದಾರೆ. ಅಲ್ಲದೆ ಒಂದು ಪ್ರಾಣದ ಜೊತೆ ರಾಜಕೀಯ ಮಾಡುವುದು ಸರಿಯಲ್ಲ. ಕೈ ನಾಯಕರು ಸಾಂತ್ವನ ಹೇಳುವ ಬದಲು ಚೆಲ್ಲಾಟವಾಡುತ್ತಿದ್ದಾರೆ ಅಂತ ಕಟೀಲು ವಾಗ್ದಾಳಿ ನಡೆಸಿದ್ದಾರೆ.
ಗೋವಾ ಮಹಾರಾಷ್ಟ್ರ ಗಡಿ ಭಾಗದ ಆಳಕಡಲಲ್ಲಿ ಮೀನುಗಾರಿಕಾ ದೋಣಿಯೊಂದು ಮುಳುಗಿದೆ. ಅದೃಷ್ಟವಶಾತ್ ಮೀನುಗಾರರು ಅಪಾಯದಿಂದ ಪಾರಾಗಿದ್ದಾರೆ. ಮಧುರಾ ಹೆಸರಿನ ಬೋಟ್ ನವೆಂಬರ್ 17ರಂದು ಉಡುಪಿಯ ಮಲ್ಪೆ ಬಂದರಿನ ಮೀನುಗಾರಿಕೆಗೆ ಹೊರಟಿದ್ದು ಆಳ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡ್ತಾ ಇದ್ದಾಗ ದೋಣಿ ತಳಕ್ಕೆ ವಸ್ತುವೊಂದು ಡಿಕ್ಕಿ ಹೊಡೆದ ಪರಿಣಾಮ ಮುಳುಗಿದ್ದು ಮೀನುಗಾರರು ಪಕ್ಕದಲ್ಲೇ ಹೋಗ್ತಾ ಇದ್ದ ಮತ್ತೊಂದು ಬೋಟ್ ಏರಿ ಪ್ರಾಣ ಉಳಿಸಿಕೊಂಡಿದ್ದಾರೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ನಾಗರಹೊಳೆ ಅರಣ್ಯದಲ್ಲಿ ಅರಣ್ಯ ಇಲಾಖೆ ವಾಹನಕ್ಕೆ ಆನೆಯೊಂದು ಅಡ್ಡ ಬಂದು ಆತಂಕ ಸೃಷ್ಟಿ ಮಾಡಿತ್ತು. ವೀರನಹೊಸಹಳ್ಳಿ ಕುಟ್ಟ ರಸ್ತೆಯಲ್ಲಿ ಜೀಪ್ ಬರ್ತಾ ಇದ್ದಾಗ ಆನೆ ನುಗ್ಗಲು ಯತ್ನ ಮಾಡಿದೆ. ಈ ವೇಳೆ ಎಚ್ಚೆತ್ತಂತಹ ಅರಣ್ಯ ಸಿಬ್ಬಂದಿ ಜೀಪನ್ನು ಹಿಮ್ಮುಖವಾಗಿ ಚಲಾಯಿಸಿದ್ದು ಬಳಿಕ ಆನೆ ಕಾಡಿನತ್ತ ಹೊರಟಿದೆ. ಆನೆ ಹೋದ ಬಳಿಕ ಅರಣ್ಯ ಸಿಬ್ಬಂದಿ ಮುಂದೆ ಸಾಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಬಸರಿಕಟ್ಟೆಯಲ್ಲಿ ಕಾಡುಕೋಣವೊಂದು ಗ್ರಾಮ ಪ್ರವೇಶಿಸಿ ಬಿಂದಾಸ್ ಆಗಿ ಓಡಾಡಿದೆ. ರಸ್ತೆಗಿಳಿದು ವಾಕ್ ಮಾಡಿದಂತಹ ಕಾಡುಕೋಣ ಕಂಡು ಸ್ಥಳೀಯರು ಮತ್ತು ಚಾಲಕರು ಕಂಗಾಲಾಗಿದ್ರು. ಭಯಭೀತರಾದಂತಹ ಜನ ಕಾಡುಕೋಣವನ್ನ ಕಾಡುಗಟ್ಟುವಂತೆ ಅರಣ್ಯ ಇಲಾಖೆಯನ್ನು ಒತ್ತಾಯಿಸಿದ್ರು. ಕೆಲ ದಿನಗಳ ಹಿಂದೆಯಷ್ಟೇ ಕೂಲಿ ಕಾರ್ಮಿಕನೊಬ್ಬನ ಮೇಲೆ ಕಾಡುಕೋಣ ದಾಳಿ ಮಾಡಿ ಗಾಯಗೊಳಿಸಿತ್ತು. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೊಲ್ಲೂರು ಮೂಕಾಂಬಿಕಾ ದೇಗುಲಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟರು. ಮೂಕಾಂಬಿಕೆ ದೇವಿ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ಬಳಿಕ ಉಡುಪಿಯ ಬಾಸುಲ್ ಮಿಷನ್ ಸಭಾಂಗಣದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾದರು. ಸಮಾವೇಶದ ಬಳಿಕ ಉಡುಪಿ ಶ್ರೀಕೃಷ್ಣ ಮಠ, ಚರ್ಚ್ ಮತ್ತು ಮಸೀದಿಗೂ ಡಿಕೆಶಿ ಭೇಟಿ ನೀಡಲಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಎಂಟಿಬಿ ಕಿಡಿಕಾರಿದ್ದು ಯಾಕೆ? ರಮೇಶ್ ಜಾರಕಿಹೊಳಿಗೆ ರೇಣುಕಾಚಾರ್ಯ ಹೇಳಿದ್ದು ಏನು? ಬಳ್ಳಾರಿಯಲ್ಲಿ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಸಿಎಂ ರಾಜಕೀಯ ಕಾರ್ಯದರ್ಶಿ ಎನ್ಆರ್ ಸಂತೋಷ್ ಆತ್ಮಹತ್ಯೆ ಯತ್ನಕ್ಕೆ ವಿಡಿಯೋ ಕಾರಣ ಇದ್ದಂತಹ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಎಂಎಲ್ಸಿ ಎಂಟಿಬಿ ನಾಗರಾಜ್ ತಿರುಗೇಟು ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದಂತಹ ಅವರು ಡಿಕೆಶಿ ಬಳಿ ವಿಡಿಯೋ ಇದ್ದಿದ್ರೆ ಸುಮ್ಮನೆ ಕೂರ್ತಿರ್ಲಿಲ್ಲ ಅಂತ ಹೇಳಿದ್ರು. ಅಲ್ಲದೆ ಸುಮ್ಮನೆ ವಿಡಿಯೋ ಇದೆ ಅಂತ ಮಾತನಾಡಿದರೆ ಆಗೋದಿಲ್ಲ, ವಿಡಿಯೋ ಇದ್ದರೆ ಮೊದಲು ಬಿಡುಗಡೆ ಮಾಡಲಿ ಅಂತ ಸವಾಲು ಹಾಕಿದ್ರು. ವಿಜಯನಗರ ನೂತನ ಜಿಲ್ಲೆ ಘೋಷಣೆಯಿಂದ ಸರ್ಕಾರದ ವಿರುದ್ಧ ಬಳ್ಳಾರಿ ನಗರ ಶಾಸಕ ಸೋಮಶೇಖರ ರೆಡ್ಡಿ ಮುನಿಸಿಕೊಂಡಂತೆ ಕಾಣುತ್ತಿದೆ. ಬಳ್ಳಾರಿ ನಗರದಲ್ಲಿ ನಡೆತಾ ಇರುವಂತಹ ಗ್ರಾಮ ಸ್ವರಾಜ್ ಸಮಾವೇಶಕ್ಕೆ ಸೋಮಶೇಖರ ರೆಡ್ಡಿ ಗೈರಾಗಿದ್ದಾರೆ. ಸಚಿವರಾದ ಲಕ್ಷ್ಮಣ ಸವದಿ, ಶ್ರೀರಾಮುಲು, ಆನಂದ್ ಸಿಂಗ್ ಸಮಾವೇಶದಲ್ಲಿ ಭಾಗಿಯಾಗಿದ್ದು ಶಾಸಕ ಸೋಮಶೇಖರ ರೆಡ್ಡಿ ಗೈರು ಚರ್ಚೆಗೆ ಕಾರಣವಾಗಿದೆ. ಸಂಪುಟ ವಿಸ್ತರಣೆ ವಿಚಾರವಾಗಿ ಬಿಜೆಪಿಯಲ್ಲಿ ವಾಕ್ಸಮರ ಜೋರಾಗಿದೆ. ಸಚಿವ ಸ್ಥಾನ ತ್ಯಾಗ ಮಾಡಿ ಸೋತವರಿಗೆ ನೀಡಲಿ ಎಂದು ರಮೇಶ್ ಜಾರಕಿಹೊಳಿಗೆ ರೇಣುಕಾಚಾರ್ಯ ಟಾಂಗ್ ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಗೆದ್ದ ಶಾಸಕರಿಗೆ ಸಚಿವ ಸ್ಥಾನ ನೀಡಲಿ, ಸೋತ ವ್ಯಕ್ತಿಯ ಹೆಸರು ಪದೇ ಪದೇ ಪ್ರಸ್ತಾಪ ಯಾಕೆ? ಅವಕಾಶ ಕೊಡಿಸುವುದಾದ್ರೆ ಸಚಿವ ಸ್ಥಾನ ಬಿಟ್ಟುಕೊಡ್ಲಿ, ಇದಕ್ಕೆ ನಮ್ಮ ಅಭ್ಯಂತರ ಏನೂ ಇಲ್ಲ ಅಂತ ಹೇಳಿದರು. ಸರ್ಕಾರ ಬರಲು ಕಾರಣರಾದವರಿಗೆ ಸಚಿವ ಸ್ಥಾನ ನೀಡಲಿ, ಸೋತವರಿಗೆ ಅವಕಾಶ ಕೊಟ್ಟರೆ ಗೆದ್ದವರ ಕಥೆ ಏನು ಎಂದು ರೇಣುಕಾಚಾರ್ಯ ಪ್ರಶ್ನೆ ಮಾಡಿದ್ದಾರೆ. ಮುಂದಿನ ವಾರ ನವದೆಹಲಿಗೆ ಶಾಸಕರೆಲ್ಲರೂ ಹೋಗ್ತೇವೆ, ವರಿಷ್ಠರ ಭೇಟಿ ಮಾಡಿ ಅಭಿಪ್ರಾಯ ವ್ಯಕ್ತಪಡಿಸುತ್ತೇವೆ. ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ, ಜಗಳವೂ ಇಲ್ಲ ಅಂತ ರೇಣುಕಾಚಾರ್ಯ ತಿಳಿಸಿದರು. ಅಲ್ಲದೆ ನಾವೆಲ್ಲರೂ ಒಟ್ಟಾಗಿದ್ದೇವೆ, ಜಾರಕಿಹೊಳಿ ಮಿತ್ರ ಮಂಡಳಿ ನನ್ನ ವಿರುದ್ಧ ಇಲ್ಲ ಎಂದರು. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯವಿಲ್ಲ, ಆದರೆ ಗಾಳಿ ಸುದ್ದಿಗಳಿಗೆ ರೆಕ್ಕೆ ಪುಕ್ಕ ಕೊಡಲಾಗ್ತಾ ಇದೆ ಅಂತ ಡಿಸಿಎಂ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದಂತಹ ಸವದಿ, ಬಿಎಸ್ವೈ ಸಿಎಂ ಆಗಿ ಪೂರ್ಣಾವಧಿ ಮುಗಿಸ್ತಾರೆ. ರಾಜ್ಯ ಬಿಜೆಪಿಯಲ್ಲಿ ಮೂಲ ವಲಸಿಗರು ಎಂಬುದೂ ಇಲ್ಲ, ಬೇರೆಯವರ ಮನೆಗೆ ಹೋಗದಿರಲು ನಾವೇನ್ ಪಾಕ್ನವರ ಅಂತ ಡಿಸಿಎಂ ಸವದಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಂತೋಷ್ ಆತ್ಮಹತ್ಯೆ ಯತ್ನ ವಿಚಾರಕ್ಕೆ ಪ್ರತಿಕ್ರಿಯಿಸಿದಂತಹ ಅವರು, ಅವರ ವೈಯಕ್ತಿಕ ವಿಚಾರಗಳ ಬಗ್ಗೆ ನಾನು ಪ್ರತಿಕ್ರಿಯಿಸುವುದಿಲ್ಲ, ಡಿಕೆಶಿ ಇಲ್ಲ ಸಲ್ಲದ ಹೇಳಿಕೆ ನೀಡುವುದು ಶೋಭೆ ತರುವುದಿಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಗೆ ತಿರುಗೇಟು ನೀಡಿದ್ದಾರೆ. ಬಿಎಸ್ವೈ ಲಿಂಗಾಯತರೆಂದು ಸಿಎಂ ಸ್ಥಾನ ನೀಡಲಾಗಿದೆ. ಲಿಂಗಾಯತ ಅಗ್ರಮಾನ್ಯ ನಾಯಕರನ್ನ ಕಟ್ಟಿಹಾಕುವ ತಂತ್ರಕ್ಕೆ ಬಿಜೆಪಿ ಹೈಕಮಾಂಡ್ ಕೈ ಹಾಕಿದ್ರೆ ಬಿಜೆಪಿ ಅಧಿಕಾರ ಕಳೆದುಕೊಳ್ಳುತ್ತೆ ಅಂತ ಬಾಗಲಕೋಟೆಯಲ್ಲಿ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರು ಗುಡುಗಿದ್ದಾರೆ. ಪಕ್ಷದಲ್ಲಿ ಬಿಎಸ್ವೈಗೆ ಉಸಿರುಗಟ್ಟುವ ವಾತಾವರಣ ನಿರ್ಮಿಸಿದರೆ ಖಂಡಿತವಾಗಿ ಬಿಜೆಪಿ ಅಧಿಕಾರ ಕಳೆದುಕೊಳ್ಳುತ್ತೆ. ಹೀಗಂತ ಪಂಚಮಸಾಲಿ ರಾಷ್ಟ್ರೀಯ ಅಧ್ಯಕ್ಷರು ಆಗಿರುವ ವಿಜಯಾನಂದ ಕಾಶಪ್ಪನವರ್ ಬಿಜೆಪಿ ವರಿಷ್ಠರಿಗೆ ಪರೋಕ್ಷ ಎಚ್ಚರಿಕೆ ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತರನ್ನ ಒಬಿಸಿಗೆ ಸೇರಿಸಲು ಆಗ್ರಹಿಸಿ ಪಾದಯಾತ್ರೆ ಮಾಡ್ತೇವೆ ಅಂತ ಸಮಾಜದ ಮುಖಂಡರು ಹೇಳಿದ್ದಾರೆ. ಈ ಬಗ್ಗೆ ಬಾಗಲಕೋಟೆಯಲ್ಲಿ ಮಾತನಾಡಿದಂತಹ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ್, ಕೂಡಲ ಸಂಗಮದಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ನಡೆಸುತ್ತೇವೆ, ಪಾದಯಾತ್ರೆಯಲ್ಲಿ 10 ಲಕ್ಷ ಜನ ಭಾಗಿಯಾಗ್ತಾರೆ ಅಂತ ಪಂಚಮಸಾಲಿ ರಾಷ್ಟ್ರೀಯ ಅಧ್ಯಕ್ಷರು ಆಗಿರುವ ವಿಜಯಾನಂದ ಕಾಶಪ್ಪನವರ್ ಹೇಳಿದ್ದಾರೆ.
ಬಾಗಲಕೋಟೆ ಜಿಲ್ಲೆಯ ಬದಾಮಿ ಸಮೀಪ ಬರುವಂತಹ ಬನಶಂಕರಿ ದೇವಿ ದೇವಸ್ಥಾನಕ್ಕೆ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಭೇಟಿ ನೀಡಿದ್ರು. ಪುತ್ರ ಕೆಇ ಕಾಂತೇಶ್ ಜತೆ ದರ್ಶನ ಪಡೆದು ಪೂಜೆ ಸಲ್ಲಿಸಿದ್ರು. ಬಾಗಲಕೋಟೆಯಲ್ಲಿ ನಡೆದ ಕುರುಬ ಎಸ್ಟಿ ಸಮಾವೇಶಕ್ಕೆ ತೆರಳೋಕು ಮುನ್ನ ಕೆಎಸ್ ಈಶ್ವರಪ್ಪ ದೇವಿಯನ್ನ ಕಣ್ತುಂಬಿಕೊಂಡ್ರು. ಬಳ್ಳಾರಿಯಲ್ಲಿ ಕನ್ನಡಪರ ಸಂಘಟನೆಗಳ ಸದಸ್ಯರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಿಜಯನಗರ ನೂತನ ಜಿಲ್ಲೆ ಘೋಷಣೆಯನ್ನು ಖಂಡಿಸಿ ಸಚಿವ ಆನಂದ್ ಸಿಂಗ್ಗೆ ಘೇರಾವ್ ಹಾಕಲು ಸದಸ್ಯರು ಸಿದ್ಧತೆ ನಡೆಸಿದರು. ಬಳ್ಳಾರಿಗೆ ಆನಂದ್ ಸಿಂಗ್ ಬರ್ತಾರೆ ಎಂಬುದನ್ನು ತಿಳಿದು ರಸ್ತೆಗಿಳಿದಂತಹ ಸಂಘಟನೆ ಸದಸ್ಯರನ್ನ ಪೊಲೀಸರು ವಶಕ್ಕೆ ಪಡೆದರು. ಇನ್ನು ಕನಕದುರ್ಗಮ್ಮ ದೇಗುಲಕ್ಕೆ ತೆರಳಬೇಕಿದ್ದಂತಹ ಸಚಿವ ಆನಂದ್ ಸಿಂಗ್ ಘೇರಾವ್ ವಿಷಯ ತಿಳಿದು ವಾಪಸ್ ತೆರಳಿದರು. ಡಿಸೆಂಬರ್ ಮೊದಲ ವಾರದಲ್ಲಿ ಸಿಗುತ್ತಾ ಕೊರೋನಾಗೆ ವ್ಯಾಕ್ಸಿನ್? ಲಸಿಕೆ ಹೆಸರಲ್ಲಿ ಟೂರಿಸ್ಟ್ ಸಂಸ್ಥೆಗಳು ಕೊಟ್ಟ ಆಫರ್ ಏನು? ಲಸಿಕೆ ಬಗ್ಗೆ ಸಚಿವರನ್ನ ನೇಮಕ ಮಾಡಿದ್ದು ಎಲ್ಲಿ? ಇದೆಲ್ಲವನ್ನು ನೋಡೋಣ ಕೊರೋನಾ ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾ ಹಿಮ್ಮಾರಿ ಅಟ್ಟಹಾಸಕ್ಕೆ ಇಡೀ ವಿಶ್ವವೇ ತತ್ತರಿಸಿದ್ದು ವ್ಯಾಕ್ಸಿನ್ ಪತ್ತೆ ಹಚ್ಚಲು ಜಗತ್ತಿನೆಲ್ಲೆಡೆ ಸಂಶೋಧನೆಗಳು ನಡೀತಾ ಇದೆ. ಆದರೆ ಕೊರೋನಾಗೆ ಬೆಚ್ಚಿ ಬಿದ್ದಿರುವಂತಹ ಜನರು ಅಮೆರಿಕದ ಕನವರಿಕೆ ಶುರು ಮಾಡಿದ್ದಾರೆ. ಕೊರೋನಾ 2ನೇ ಅಲೆಯ ಭಯಕ್ಕೆ ಬೆಚ್ಚಿ ಬಿದ್ದಿರುವಂತಹ ಜನರು ಲಸಿಕೆಗಾಗಿ ವಿದೇಶಕ್ಕೆ ಹಾರಲು ಪ್ಲಾನ್ ಮಾಡಿದ್ದಾರೆ. ಅಮೆರಿಕದಲ್ಲಿ ಶೀಘ್ರವೇ ಕೊರೋನಾಗೆ ಲಸಿಕೆ ಸಿಕ್ಕುವ ಸಾಧ್ಯತೆ ಇದೆ. ಡಿಸೆಂಬರ್ ಆರಂಭದಲ್ಲೇ ವ್ಯಾಕ್ಸಿನ್ ದೊರೆತಾ ಇದೆ ಎಂದು ತಜ್ಞರು ಹೇಳಿದ್ದಾರೆ. ಸರ್ಕಾರದ ಅನುಮೋದನೆ ಸಿಕ್ಕ 24 ಗಂಟೆಯಲ್ಲಿ ಲಸಿಕೆ ನೀಡಲು ಪ್ಲಾನ್ ಮಾಡಿದ್ದು ಡಿಸೆಂಬರ್ 2ನೇ ವಾರದಲ್ಲಿ ಅಮೆರಿಕದಲ್ಲಿ ಲಸಿಕೆ ಬಳಕೆಗೆ ಲಭ್ಯವಾಗುವ ಸಂಭವವಿದೆ. ಹೀಗಾಗಿ ಅಮೆರಿಕದಲ್ಲಿ ಸಿಗುವಂತಹ ಲಸಿಕೆಗಾಗಿ ಭಾರತೀಯರು ಲಕ್ಷಾಂತರ ರೂಪಾಯಿ ನೀಡಲು ಸಿದ್ಧರಾಗಿದ್ದಾರೆ. ಕೊರೋನಾ ಲಸಿಕೆಗಾಗಿ ಟೂರ್ ಪ್ಯಾಕೇಜ್ ಶುರುವಾಗಿದೆ. ಅಮೆರಿಕ ಕೋವಿಡ್ ಟೂರಿಸಂ ಪ್ಯಾಕೇಜ್ ಆಫರ್ ನೀಡಿದ್ದು ಕೋವಿಡ್ ವ್ಯಾಕ್ಸಿನ್ ಟೂರಿಸಂ ಪ್ಯಾಕೇಜ್ನಲ್ಲಿ ಭರ್ಜರಿ ಕೊಡುಗೆ ನೀಡಿದೆ. 1,50,000 ರೂಪಾಯಿಯಲ್ಲಿ ಭಾರತ ಅಮೆರಿಕ ರಿಟರ್ನ್ ಎಕಾನಮಿ ಪ್ರವಾಸ, 4 ದಿನ 4 ಸ್ಟಾರ್ ಡಿಲಕ್ಸ್ ಹೋಟೆಲ್ ವಾಸ, ಏರ್ಪೋರ್ಟ್ನಿಂದ ಟ್ರಾನ್ಸ್ಪೋರ್ಟ್ ಸೌಲಭ್ಯದ ವ್ಯವಸ್ಥೆ ಮಾಡಿದೆ. ಅಲ್ಲದೆ ಪ್ರವಾಸಿಗರಿಗೆ 1 ವ್ಯಾಕ್ಸಿನ್ ಡೋಸ್ ನೀಡುವುದಾಗಿ ಘೋಷಣೆ ಮಾಡಿದೆ. ಆದರೆ ವ್ಯಾಕ್ಸಿನ್ ಪಡೆಯಲು ಅಮೆರಿಕ ವೀಸಾ ಹೊಂದಿರುವುದು ಕಡ್ಡಾಯವಾಗಿದ್ದು ಪ್ಯಾಕೇಜ್ ನೋಂದಾಯಿಸಲು ಟೂರಿಸ್ಟ್ ಸಂಸ್ಥೆಗಳು ಶುರುವಾಗಿದೆ. ಕೊರೋನಾ ವ್ಯಾಕ್ಸಿನ್ ಹೆಸರಲ್ಲಿ ದುಡ್ಡು ಮಾಡುವುದಕ್ಕೆ ಟೂರಿಸ್ಟ್ ಸಂಸ್ಥೆಗಳು ಪ್ಲಾನ್ ಮಾಡ್ತಿವೆ. ವ್ಯಾಕ್ಸಿನ್ ಹೆಸರಿನ ಟೂರ್ನಿಂದ ಜನರು ಗೊಂದಲಕ್ಕೆ ಸಿಲುಕಿದ್ದು ವ್ಯಾಕ್ಸಿನ್ ಟೂರ್ ಪ್ಯಾಕೇಜ್ ನಿಜಕ್ಕೂ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಅಮೆರಿಕಕ್ಕೆ ಹೋದರೆ ವ್ಯಾಕ್ಸಿನ್ ಲಭ್ಯದ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಮತ್ತೊಂದು ಕಡೆ ಅಮೆರಿಕಕ್ಕೆ ಹೋದ್ರೂ ವ್ಯಾಕ್ಸಿನ್ ಸಿಗುವುದು ಡೌಟ್ ಅಂತ ತಜ್ಞರೇ ಹೇಳ್ತಿದ್ದಾರೆ. ವಿಶ್ವದಾದ್ಯಂತ ಕೊರೋನಾ ಸೋಂಕಿನ 2ನೇ ಅಲೆಯ ಅಬ್ಬರ ಜೋರಾಗಿದೆ. ಜಗತ್ತಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 6,25,70,316ಕ್ಕೆ ತಲುಪಿದ್ದು ಈವರೆಗೆ ಮಹಾಮಾರಿ ಆರ್ಭಟದಿಂದ 14,58,262 ಜನ ಸಾವಿನ ಮನೆ ಸೇರಿದ್ದಾರೆ. ಕೊರೋನಾ ಸೋಂಕಿತರ ಪೈಕಿ 4,31,90,617 ಜನರು ಗುಣಮುಖರಾಗಿದ್ದು ವಿಶ್ವದಲ್ಲಿ ಸದ್ಯ 1,79,21,437 ಕೊರೋನಾ ಸಕ್ರಿಯ ಪ್ರಕರಣಗಳಿವೆ. ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ವಿಶ್ವದಲ್ಲಿ 3ನೇ ಸ್ಥಾನದಲ್ಲಿರುವಂತಹ ಬ್ರೆಜಿಲ್ನಲ್ಲಿ ಸೋಂಕಿನ ಆರ್ಭಟ ಮುಂದುವರೆದಿದೆ. ಕಳೆದ 24 ಗಂಟೆಗಳಲ್ಲಿ 51,922 ಪ್ರಕರಣಗಳು ಪತ್ತೆಯಾಗಿದ್ದು 587 ಜನ ಸೋಂಕಿಗೆ ಬಲಿಯಾಗಿದ್ದಾರೆ. ಬ್ರೆಜಿಲ್ನಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 62,90,272ಕ್ಕೆ ಏರಿಕೆಯಾಗಿದ್ದು 1,72,637 ಜನರು ಮೃತಪಟ್ಟಿದ್ದಾರೆ. 5.5 ಲಕ್ಷ ಜನರು ಇನ್ನೂ ಚಿಕಿತ್ಸೆ ಪಡೆದಿದ್ದಾರೆ. ಕೊರೋನಾ ವೈರಸ್ ವಿರುದ್ಧ ಲಸಿಕೆ ನೀಡುವ ಸಿದ್ಧತೆಯಲ್ಲಿರುವಂತಹ ಇಂಗ್ಲೆಂಡ್ ಸರ್ಕಾರ ಲಸಿಕಾ ಸಚಿವರೊಬ್ಬರನ್ನ ನೇಮಕ ಮಾಡಿದೆ. ಕನ್ಸರ್ವೇಟಿವ್ ಪಕ್ಷದ ನಾಯಕ ನಾದಿಮ್ ಜಹಾವಿ ದಶಕಗಳಲ್ಲಿಯೇ ದೇಶದ ಅತಿದೊಡ್ಡ ಲಸಿಕೆ ಕಾರ್ಯಕ್ರಮದ ಮೇಲ್ವಿಚಾರಣೆ ನಡೆಸಲಿದ್ದಾರೆ ಎಂದು ಯುಕೆ ಪ್ರಧಾನಿ ಬೋರಿಸ್ ಜಾನ್ಸನ್ ಹೇಳಿದ್ದಾರೆ. ಇಂಗ್ಲೆಂಡ್ ಔಷಧೀಯ ನಿಯಂತ್ರಕ ಸದ್ಯ ಫೈಸರ್ ಮತ್ತು ಬಯೋಟೆಕ್, ಆಕ್ಸ್ಫರ್ಡ್ ವಿವಿ ಮತ್ತು ಆಸ್ಟ್ರಾಜೆನಿಕಾ ಕಂಪನಿಗಳು ಅಭಿವೃದ್ಧಿಪಡಿಸಿರುವ 2 ಲಸಿಕೆಗಳ ವರದಿಯ ನಿರೀಕ್ಷೆಯಲ್ಲಿದೆ. ಅನುಮೋದನೆ ಸಿಕ್ಕರೆ ಡಿಸೆಂಬರ್ ಮೊದಲ ವಾರದಲ್ಲೇ ಫೈಸರ್ ಕಂಪನಿಯ ಔಷಧಿ ಜನರಿಗೆ ಲಭ್ಯವಾಗಲಿದೆ. ದೇಶದಲ್ಲಿ ಕೊರೋನಾ ಸೋಂಕಿನ 2ನೇ ಅಲೆಯ ಭೀತಿ ಹೆಚ್ಚಾಗಿದೆ. ಹೀಗಾಗಿ ದೇಶದಾದ್ಯಂತ ಕೊರೋನಾ ಟೆಸ್ಟಿಂಗ್ ಪ್ರಮಾಣವನ್ನು ಹೆಚ್ಚಿಸಲಾಗಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ ಒಟ್ಟು 12,83,449 ಕೊರೋನಾ ಪರೀಕ್ಷೆ ಮಾಡಲಾಗಿದೆ. ದೇಶದಲ್ಲಿ ಈವರೆಗೆ 13,95,03,803 ಜನರ ಸ್ಯಾಂಪಲ್ ಟೆಸ್ಟ್ ನಡೆಸಲಾಗಿದೆ ಎಂದು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ತಿಳಿಸಿದೆ. ಕಳೆದ
ಕಳೆದ 24 ಗಂಟೆಗಳ ಅವಧಿಯಲ್ಲಿ ದೇಶದಲ್ಲಿ 41,810 ಜನರಿಗೆ ಕೊರೋನಾ ಸೋಂಕು ಒಕ್ಕರಿಸಿಕೊಂಡಿದ್ದು ಒಟ್ಟು ಸೋಂಕಿತರ ಸಂಖ್ಯೆ 93,92,920ಕ್ಕೆ ತಲುಪಿದೆ. ಕಳೆದೊಂದು ದಿನದಲ್ಲಿ 496 ಜನರನ್ನ ಕೊರೋನಾ ವೈರಸ್ ಬಲಿ ಪಡೆದಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 1,36,696ಕ್ಕೆ ಏರಿಕೆಯಾಗಿದೆ. ಇನ್ನು 42,298 ಜನರು 24 ಗಂಟೆಗಳಲ್ಲಿ ಡಿಸ್ಚಾರ್ಜ್ ಆಗಿದ್ದು 4.53 ಲಕ್ಷ ಜನರು ಇನ್ನು ಚಿಕಿತ್ಸೆ ಪಡೆದಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ರೈತ ಕ್ರಾಂತಿ ಹೇಗಿದೆ? ಬಾಲಕನ ಪ್ರಾಣ ಕಸಿದಿದ್ದು ಹೇಗೆ ಎಂಬ ಸ್ವರೂಪಿ ಲಿಫ್ಟ್, ಮನ್ ಕಿ ಬಾತ್ನಲ್ಲಿ ಮೋದಿ ಹೇಳಿದ್ದು ಏನು? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಬಳಿಕ ಮುತ್ತಿನ ನಗರಿ ಹೈದರಾಬಾದ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಭೇಟಿ ನೀಡಿದ್ದಾರೆ. ಬೇಗಂಪೇಟ್ ಏರ್ಪೋರ್ಟ್ಗೆ ಆಗಮಿಸಿದ ಅಮಿತ್ ಶಾ ಭಾಗ್ಯಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ತಾಯಿಯ ದರ್ಶನ ಪಡೆದರು. ಬಳಿಕ ಸಿಕಂದರಾಬಾದ್ನ ವಾರಸಿಗೂಡದಲ್ಲಿ ರೋಡ್ ಶೋ ನಡೆಸುತ್ತಿದ್ದಾರೆ. ಕೇಂದ್ರ ಸರ್ಕಾರ ಕೃಷಿ ತಿದ್ದುಪಡಿ ಕಾಯ್ದೆ ಹಿಂಪಡೆಯೋಕೆ ಆಗ್ರಹಿಸಿ ಅನ್ನದಾತರ ಆಕ್ರೋಶ ಮುಗಿಲು ಮುಟ್ಟಿದೆ. ದೆಹಲಿ ಚಲೋಗೆ ಹಲವು ರೈತ ಸಂಘಟನೆಗಳು ಬೆಂಬಲ ಸೂಚಿಸಿದ್ದು ಟ್ರ್ಯಾಕ್ಟರ್ಗಳಲ್ಲಿ ದೆಹಲಿಯತ್ತ ಮುನ್ನುಗ್ತಿದ್ದಾರೆ. ಸಿಂಗು ಬಾರ್ಡರ್ನಲ್ಲಿ ರೈತರನ್ನ ತಡೆದಿರೋ ಪೊಲೀಸರು ದೆಹಲಿ ಪ್ರವೇಶಕ್ಕೆ ಅನುಮತಿ ನೀಡಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆ ವಿರೋಧಿಸಿ ದೆಹಲಿ ಚಲೋ ಕೈಗೊಂಡಿರೋ ಪಂಜಾಬ್ ಹಾಗೂ ಹರಿಯಾಣ ರೈತರು ದೆಹಲಿ ಗಡಿಯಲ್ಲಿ ಹೋರಾಟ ಮುಂದುವರೆಸಿದ್ದಾರೆ. ಟಿಕ್ರಿ ಹಾಗೂ ಸಿಂಘು ಗಡಿ ಪ್ರದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಬೀಡು ಬಿಟ್ಟಿರುವ ರೈತರು ದೆಹಲಿ ಹೃದಯ ಭಾಗದಲ್ಲಿರೋ ಜಂತರ್ ಮಂತರ್ ಹಾಗೂ ಸಂಸತ್ ಭವನದ ಎದುರು ಪ್ರತಿಭಟನೆಗೆ ಅವಕಾಶ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ದೆಹಲಿ ಚಲೋ ಆರಂಭಿಸಿರೋ ರೈತರು ಭಾರಿ ಸಂಖ್ಯೆಯಲ್ಲಿ ರಾಷ್ಟ್ರ ರಾಜಧಾನಿಯತ್ತ ಮುನ್ನುಗ್ತಿದ್ದಾರೆ. ಟ್ರ್ಯಾಕ್ಟರ್, ಬಸ್ ಹಾಗೂ ಇತರೆ ವಾಹನಗಳಲ್ಲಿ 1 ಲಕ್ಷಕ್ಕೂ ಅಧಿಕ ಜನರು ದೆಹಲಿಯತ್ತ ಆಗಮಿಸುತ್ತಿದ್ದಾರೆ. ಹೀಗಾಗಿ ಇಂದಿನಿಂದ ಹೋರಾಟ ಮತ್ತಷ್ಟು ತೀವ್ರಗೊಳ್ಳಲಿದೆ. ಗಾಜಿಪುರ ಬಾರ್ಡರ್ನಲ್ಲಿ ರೈತರು ಸೇರಿದ್ದು ಕೇಂದ್ರ ಸರ್ಕಾರ ನೂತನ ಕೃಷಿ ಕಾಯ್ದೆಯನ್ನು ರದ್ದುಗೊಳಿಸುವವರೆಗೂ ಪ್ರತಿಭಟನೆ ಹಿಂಪಡೆಯುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. 71ನೇ ಆವೃತ್ತಿಯ ಮನ್ ಕಿ ಬಾತ್ನಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅನ್ನಪೂರ್ಣ ದೇವಿ ಪ್ರತಿಮೆ ಬಗ್ಗೆ ಪ್ರಸ್ತಾಪಿಸಿದ್ರು. ಅನ್ನಪೂರ್ಣ ದೇವಿ ಪ್ರತಿಮೆಯನ್ನ ಕೆನಡಾದಿಂದ ಭಾರತಕ್ಕೆ ವಾಪಸ್ ತರಲಾಗಿದೆ. ಇದು ಎಲ್ಲ ಭಾರತೀಯರಿಗೆ ಹೆಮ್ಮೆಯ ವಿಚಾರವಾಗಿದೆ ಅಂತ ಹೇಳಿದ್ರು. ಅಲ್ಲದೆ ಬಿಕ್ಕಟ್ಟಿನ ಸಮಯದಲ್ಲಿ ನಮ್ಮ ಸಂಸ್ಕೃತಿ ಸಹಾಯಕವಾಗಿದ್ದು ನ್ಯೂಜಿಲೆಂಡ್ನಲ್ಲಿ ಡಾಕ್ಟರ್ ಗೌರವ ಶರ್ಮಾ ಸಂಸ್ಕೃತದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಇದು ಭಾರತೀಯ ಸಂಸ್ಕೃತಿಯ ಗೌರವವನ್ನ ಹೆಚ್ಚಿಸುತ್ತಿದೆ ಅಂತ ತಿಳಿಸಿದ್ರು. ಜಮ್ಮು ಕಾಶ್ಮೀರದಲ್ಲಿ ಕದನ ವಿರಾಮ ಉಲ್ಲಂಘಿಸಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದ ಪಾಕಿಸ್ತಾನ ಮತ್ತೆ ಕಿತಾಪತಿ ಮುಂದುವರೆಸಿದೆ. ಅರಣ್ಯ ಪ್ರದೇಶದ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಮತ್ತೆ ಡ್ರೋನ್ ಹಾರಾಟ ನಡೆಸಿದೆ. ಬಿಎಸ್ಎಫ್ ದಾಳಿ ಮಾಡಿದ್ದು ಪಾಕಿಸ್ತಾನದ ಕಡೆಗೆ ಡ್ರೋನ್ ವಾಪಸ್ ಆಗಿದೆ. ಡ್ರೋನ್ ಬಗ್ಗೆ ಬಿಎಸ್ಎಫ್ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. 2 ದಿನದ ಹಿಂದೆ ಸುಂದರ್ಬನ್ ಪ್ರದೇಶದಲ್ಲಿ ಪಾಕಿಸ್ತಾನದ ಯೋಧರು ನಡೆಸಿದ ಅಪ್ರಚೋದಿತ ಗುಂಡಿನ ದಾಳಿಯಲ್ಲಿ 2 ಭಾರತೀಯ ಯೋಧರು ಹುತಾತ್ಮರಾಗಿದ್ರು. ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ 10 ದಿನ ವೈಕುಂಠ ದ್ವಾರ ತೆರೆಯೋಕೆ ನಿರ್ಧರಿಸಲಾಗಿದೆ. ಡಿಸೆಂಬರ್ 25ರಿಂದ 10 ದಿನ ವೈಕುಂಠ ದ್ವಾರ ತೆರೆದಿರಲಿದೆ. ಡಿಸೆಂಬರ್ 25ರಿಂದ ಜನವರಿ 3ರವರೆಗೂ ವೈಕುಂಠ ದ್ವಾರದಲ್ಲಿ ದರ್ಶನ ಪಡೆಯಬಹುದಾಗಿದೆ. ತಿರುಮಲ ತಿರುಪತಿ ದೇವಸ್ಥಾನದ ಚೇರ್ಮನ್ ವೈವಿ ಸುಬ್ಬಾರೆಡ್ಡಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರಿ ಮಂಜು ಕವಿದಿದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಫಿರ್ ಪಂಜಾಲ್ನಲ್ಲಿ ಸ್ನೋ ಹೆಚ್ಚಾಗಿ ಬೀಳ್ತಿದ್ದು ರಸ್ತೆಗಳಲ್ಲಿ 3 ಅಡಿಗೂ ಹೆಚ್ಚು ಮಂಜು ಆವರಿಸಿದೆ. ಮುಘಲ್ ರೋಡ್ನಲ್ಲಿ ಸಂಚಾರ ಸ್ಥಗಿತ ಮಾಡಲಾಗಿದೆ. ಹೀಗಾಗಿ ರಸ್ತೆಗಳಲ್ಲಿ ಮಂಜು ತೆರವು ಕಾರ್ಯ ನಡೆಸಲಾಯಿತು. ಲಾರಿ, ಜೆಸಿಬಿ ಹಾಗೂ ವಿಶೇಷ ಯಂತ್ರಗಳ ಮೂಲಕ ಮಂಜನ್ನ ಪಕ್ಕಕ್ಕೆ ಸರಿಸಲಾಗುತ್ತಿದೆ. ಪಾಕ್ ತಂಡಕ್ಕೆ ನ್ಯೂಜಿಲೆಂಡ್ ಸರ್ಕಾರ ಛೀಮಾರಿ ಹಾಕಿದ್ದು ಯಾಕೆ? ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯಿಂದ ಇಶಾಂತ್ ಶರ್ಮಾ ಹೊರ ನಡೆದಿದ್ದು ಯಾಕೆ? ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳಿದ್ದು ಯಾರು? ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಕಿವೀಸ್ ನೆಲಕ್ಕೆ ಆಗಮಿಸಿರುವಂತಹ ಪಾಕ್ ತಂಡದ 7ನೇ ಆಟಗಾರನಿಗೆ ಕೋವಿಡ್ ದೃಢವಾಗಿದ್ದು ಪಾಕ್ ತಂಡ ಕೋವಿಡ್ ನಿಯಮಗಳನ್ನು ಉಲ್ಲಂಘಿಸಿದೆ ಎಂದು ಕಿವೀಸ್ ಸರ್ಕಾರ ಹೇಳಿದೆ. ಕೋವಿಡ್ ನಿಯಮಗಳ ಉಲ್ಲಂಘನೆ ಮುಂದುವರೆದಲ್ಲಿ ತಂಡವನ್ನ ಮರಳಿ ಕಳುಹಿಸಬೇಕಾಗುತ್ತೆ ಎಂದು ಪಾಕ್ ತಂಡಕ್ಕೆ ಛೀಮಾರಿ ಹಾಕಿದೆ. ಹೈದರಾಬಾದ್ ಎಫ್ಸಿ ವಿರುದ್ಧ ಬೆಂಗಳೂರು ಎಫ್ಸಿ ಐಪಿಎಲ್ನ 8ನೇ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. 90 ನಿಮಿಷವಾದರೂ 2 ತಂಡ 1 ಗೋಲು ಸಹ ದಾಖಲಿಸಲಿಲ್ಲ. ಇದರೊಂದಿಗೆ ಬಿಎಫ್ಸಿ ತಂಡ 6ನೇ ಸ್ಥಾನಕ್ಕೆ ಕುಸಿತ ಕಂಡಿದೆ.
ನೇಪಾಳ ತಂಡದ ಯುವ ಲೆಗ್ ಸ್ಪಿನ್ನರ್ ಸಂದೀಪಲ್ ಲಮಿಕ್ಚನೆಗೆ ಕೊರೋನಾ ಸೋಂಕು ದೃಢವಾಗಿದೆ. ಸೋಂಕು ದೃಢವಾಗಿರುವ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಸಂದೀಪ್ ತಿಳಿಸಿದ್ದು, ಮುಂದಿನ ತಿಂಗಳು ನಡೆಯುವಂತಹ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಹೋಬರ್ಟ್ ತಂಡದ ಪರ ಆಡಲಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧ ಮುಂಬರುವ ಟೆಸ್ಟ್ ಸರಣಿಯಿಂದ ಭಾರತ ತಂಡದ ಹಿರಿಯ ವೇಗಿ ಇಶಾಂತ್ ಶರ್ಮಾ ಹೊರನಡೆದಿದ್ದಾರೆ. ಮತ್ತೊಂದೆಡೆ ಸೀಮಿತ ಓವರ್ಗಳ ಸರಣಿಗೆ ಅಲಭ್ಯರಾಗಿರುವ ರೋಹಿತ್ ಶರ್ಮಾ ಟೆಸ್ಟ್ ಸರಣಿಗೆ ಲಭ್ಯರಾಗುವ ಸುಳಿವು ಇನ್ನೂ ಸಿಕ್ಕಿಲ್ಲ. ಆದರೆ ಡಿಸೆಂಬರ್ 11ರಂದು ಬಿಸಿಸಿಐ ಈ ಬಗ್ಗೆ ಸ್ಪಷ್ಟತೆ ನೀಡಲಿದೆ. ದಕ್ಷಿಣ ಆಫ್ರಿಕಾ ಹಾಗೂ ಇಂಗ್ಲೆಂಡ್ ನಡುವಿನ 2ನೇ ಟಿ20 ಪಂದ್ಯ ಪಾರ್ಲ್ನಲ್ಲಿ ನಡೆಯಲಿದೆ. ಮೊದಲ ಪಂದ್ಯದಲ್ಲಿ ಕೊನೆ ಓವರ್ನಲ್ಲಿ ಸೋಲು ಕಂಡಿದ್ದಂತಹ ಹರಿಣಗಳು ಇಂದಿನ ಪಂದ್ಯ ಆಂಗ್ಲರಿಗೆ ಕೌಂಟ್ ಕೊಡೋ ಸಾಧ್ಯತೆ ಇದೆ ಎಂದು ಮಾರ್ಗನ್ ಪಡೆ ವಿರುದ್ಧ ಮುಗ್ಗರಿಸಿದ್ರೆ ಆಫ್ರಿಕಾ ಸರಣಿ ಸೋಲಲಿದೆ. ಸ್ಯಾಂಡಲ್ವುಡ್ನ ಮೋಹಕ ಬೆಡಗಿ ರಮ್ಯಾಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಆದರೆ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಆಗೊಮ್ಮೆ ಈಗೊಮ್ಮೆ ದರ್ಶನ ಕೊಡ್ತಾ ಇರುವಂತಹ ರಮ್ಯಾ ಇಂದು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, 38ನೇ ಹುಟ್ಟುಹಬ್ಬದ ಆಚರಣೆಯ ದಿನ ಏನ್ ಸರ್ಪ್ರೈಸ್ ಕೊಡ್ತಾರೆ ಅನ್ನೋ ಗುಟ್ಟು ಮಾತ್ರ ಬಿಟ್ಟುಕೊಟ್ಟಿಲ್ಲ. ಆದರೆ ಅವರ ಕೆಲ ಅಭಿಮಾನಿಗಳಂತೂ ಸಾಮಾಜಿಕ ಜಾಲತಾಣದಲ್ಲಿ ಶುಭ ಹಾರೈಸಿದ್ದಾರೆ. ಸ್ಯಾಂಡಲ್ವುಡ್ನ ಚಿರಂಜೀವಿ ಸರ್ಜಾ ಕೊನೆಯಾಗಿ 5.5 ತಿಂಗಳು ಕಳೆದಿದೆ. ಚಿರು ಅಗಲಿಕೆಯ ನೋವಲ್ಲಿರುವಂತಹ ಕುಟುಂಬಕ್ಕೆ ಗಂಡು ಮಗುವಿನ ಆಗಮನವಾಗಿ ಸಂತಸ ಮೂಡಿಸಿದೆ. ಸದ್ಯ ಧ್ರುವ ತೋಟದ ಮನೆಯಲ್ಲಿ ಚಿರಂಜೀವಿ ಸಮಾಧಿ ನಿರ್ಮಾಣಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದೆ ಕುಟುಂಬ. ಕಾರ್ಯಕ್ರಮದಲ್ಲಿ ಧ್ರುವ ಸರ್ಜಾ ಹಾಗೂ ತಂದೆ ತಾಯಿ, ಅಜ್ಜಿ ಕೂಡ ಭಾಗಿಯಾಗಿದ್ದರು. ನವೆಂಬರ್ 28ರಂದು ಪೂಜೆ ನೆರವೇರಿದೆ.